ಧ್ವನಿಯನ್ನು ನಿಮಗೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಭಾಸ್ಕರ್ ತುಂಬ ದಿನದಿಂದ ಕೇಳ್ತಾ ಇದ್ರು ಯಾಕೆ ನೀನು ಪರ್ಫಾರ್ಮ್ ಮಾಡ್ತಿಲ್ಲ ಅಂತ. ಸೊ ಟುಡೇ ಸ್ಪೆಷಲಿ ಡೆಡಿಕೇಟ್ ಟು ಭಾಸ್ಕರ್ ಆ್ಯಂಡ್ ಎವ್ರಿ ಒನ್ ಆಲ್ಸೋ. ಸೊ ಬಿಗಿನಿಂಗ್ ವಿತ್ ಎಲ್ಲರಿಗೂ ಗೊತ್ತಿರೋಂಗೆ ಹತ್ರದಲ್ಲೇ ನಿಯರ್ ಬೈ ಪುಣ್ಯಭೂಮಿ ಯಾವುದಿದೆ? ರಾಜ್ಕುಮಾರ್ ಸಮಾಧಿ. ಅಬ್ಸಲ್ಯೂಟ್ಲಿ. ಸೊ ಪ್ರಾರಂಭವಾಗಿ ರಸಿಕರ ರಾಜ, ಗಾನಗಂಧರ್ವ, ಕೆಟ್ಟಗಿ ಕರ್ನಲ್, ಪದ್ಮಭೂಷಣ, ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ ಕಾರ್ಯಕ್ರಮ ಬಂದಿದ್ರೆ ಯಾವ ರೀತಿ ಮಾತಾಡ್ತಾ ಇದ್ರು ಅಂತ ಒಂದು ಸಣ್ಣದಾಗಿ ಒಂದು ಪ್ರಯತ್ನ. ಏನಾದರೂ ತಪ್ಪಾದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಚೇತನ್ ಹೊಟ್ಟೆಗೆ ಹಾಕೊಳ್ಳೋಕೆ ಇನ್ನು ಸ್ಟಾರ್ಟ್ ಆಗಿಲ್ಲ. ಪ್ರಥಮವಾಗಿ ರಾಜ್ಕುಮಾರ್. ತುಂಬ ಸಂತೋಷ ಆಗ್ತದೆ ನಿಮ್ಮೆಲ್ಲ ನೋಡಿ. ನಾನು ಹೀಗೆ ಬರ್ತಾ ಇದ್ದೆ, ನಮ್ಮ ಮಂಜು ಬಂದಿದ್ರು. ಇಲ್ಲೇ ಬರ್ತಾ ಇರ್ಬೇಕಾದ್ರೆ ಅಪ್ಪಾಜಿ ಬನ್ನಿ ಒಂದು ಸ್ವಲ್ಪ ಬಂದು ನಮ್ಮ ಓದೋ ಹುಡುಗರನ್ನ ಮಾತಾಡ್ಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ನನ್ನ ಹತ್ರನೆಲ್ಲ ಹೇಗಿದ್ರು, ನಿಮ್ನೆಲ್ಲ ನೋಡಬೇಕು ಮಾತಾಡಿಸ್ಬೇಕು ಅಂತ ಆಸೆ ಆಯಿತು. ಸೊ ಅದಕ್ಕೆ ಓಡೋಡಿ ಬಂದೆ ನಿಮ್ನೆಲ್ಲ ನೋಡಬೇಕು ಅಂತ. ತುಂಬ ಸಂತೋಷ ಆಗ್ತಾ ಇದೆ. ಏನಿವತ್ತು ಈ MCID ನೀವೆಲ್ಲ ಸೇರಿದ್ದೀರಿ, ಸಂತೋಷ ಪಡ್ತಾ ಇದ್ದೀರಿ. ಸಂತೋಷ ಇನ್ನಷ್ಟು ಹೆಚ್ಚಾಗಲಿ. ಹೇಳ್ತೀನಿ. ಈಗ ಬಬ್ರುಹಣ್ಣದ ಒಂದು ಡೈಲಾಗ್. ಏನು ಪಾರ್ಥ, ಹೆಂಗಳಿಂದ ಕೆಕ್ಕಡಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಆ ಶಕ್ತಿಯು ಈಗ ನಿನ್ನಲ್ಲಿಲ್ಲ. ಪರಮ ಪತಿವೃತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುದುಗಿ ಹೋಗಿ ಪಾಪದ ಕೊಡ ನಿನ್ನ ಹೆಗಲು ಅಂತಿದೆ. ಹೆತ್ತು ನಿನ್ನ ಗಂಡೀವ ಹೂಡು ಪರಿಶುವನ್ನು ಕೊಟ್ಟ ಆ ನಿಮ್ಮ ಪಾಶುಪಟಾಸ್ತ್ರ. ಶಿವನನ್ನು ಗೆದ್ದ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನಮ್ಮಿಂದಲೇ ಉಂಟಾಗಲಿ. ಧನ್ಯವಾದಗಳು. ಈಗ ಎರಡನೇದಾಗಿ ಇವತ್ತು ಎಷ್ಟು ಜನ ಮೆಟ್ರೋದಾಗ ಬಂದ್ರಿ ಈ ಪ್ಲೇಸ್ಗೆ? ಓಕೆ, ತುಂಬ ಜನ ಇದ್ದೀರಾ. ಇದ್ರ ಹಿಂದೆ ಸುಮಾರು ವರ್ಷದ ಮುಂಚೆನೇ ಒಂದು ಪ್ಲಾನಿಂಗ್ ನಡೆದಿತ್ತು. ಯಾವ ನಟ ಅಂತ ಏನಾದ್ರೂ ಒಂದು ಶಂಕರ್ ನಾಗ್ ಅವರು ಏನಾದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರೆ ಯಾವ ರೀತಿ ನಿಮ್ಮನ್ನ ಇಂಟ್ರಾಕ್ಟ್ ಮಾಡ್ತಿದ್ರು ಅಂತ. ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದಾರೆ. ತುಂಬ ಸಂತೋಷ ಆಗ್ತದೆ ಬರ್ತಾಯಿದ್ದೀರ ಅಂತ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಇವತ್ತು ಬಂದಂಥ ಮೆಟ್ರೋ ನಾನು ಕಂಡಂಥ ಅಂದಿನ ಕನಸು ಇವತ್ತು ನನಸಾಗಿದೆ. ನನಗೆ ತುಂಬ ಖುಷಿ ಆಗ್ತದೆ. ನೀವು ಯಾವತ್ತು ಕಂಡಂಥ ಕನಸುಗಳನ್ನ ನೆನಸು ಮಾಡಬೇಕು, ಅಥವಾ ಒಂದು ಕನಸನ್ನು ಬಿತ್ತಿದ್ರೆ ಅದು ಆ ಕನಸು ನನಸಾಗೋ ಥರ ಇರಬೇಕು. ಸತ್ತಾಗ ಏನು ಎತ್ಕೊಂಡು ಹೋಗೋದಿಲ್ಲ, ಬದುಕಿದಾಗ ನಿದ್ದೆ ಮಾಡೋದಿದ್ದು ಇದೆ ಅಲ್ವಾ? ಸತ್ತು ಮೇಲೆ ನಿದ್ದೆ ಮಾಡೋದಿದೆ. ನೀವು ಸಾಧನೆ ಮಾಡೋದ್ರ ಮುಖಾಂತರ ನೀವು ನಡಿಬೇಕು ಅಂತ ಕೇಳ್ತೀನಿ. ಭಕ್ತಿನ ಅಭಿಮಾನಿಗಳೇ, ನಾನು ಸತ್ತಿಲ್ಲ, ನೀವು ಹುಡುಗರು ಸದಾ ಮೊದಲನೇದಾಗಿ ಉಪೇಂದ್ರ ಅವರ ಒಂದು ಡೈಲಾಗ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಸಿಲಲ್ಲಿ ಕುಳಿತು ಬೆವತ್ತಿರುವ ಹೊಲಸು ದೇಹಗಳು, ಟೂತ್ ಪೇಸ್ಟೇ ಕಾಣದಿರೋ ಅಳದಲ್ಲಿಗಳು, ಸೋಪೇ ಕಾಣದಿರೋ ಕೊಳಕು ರೊಟ್ಟಿಗಳು. ನನ್ನ ಭಾಷಣ ಕೇಳಬೇಕು ಅಂತ ನೀವೆಲ್ಲ ಇಲ್ಲಿ ಕುಂತಿದ್ದೀರಾ. ನಾನು ಏನು ಹೇಳ್ತೀನಿ ಅಂತ ಯಾರಿಗೂ ಅರ್ಥ ಆಗಲ್ಲ. ಅದು ಅರ್ಥ ಆದ್ರೂ ಇನ್ನೊಬ್ರಿಗೆ ಹೇಳಲ್ಲ, ಪಕ್ಕದವ್ರಿಗೆ ಹೇಳಲ್ಲ. ಯಾಕಂದ್ರೆ ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಒಟ್ಟು ಯಾರು ಉದ್ದಾರ ಆಗಲ್ಲ. ಕೊಂಡೆ ಮಂಡೆ ಕೊಂಡೆ ಎಂಬುದು ಕನಕನ ಕಿಂಡಿಗೆಲ್ಲ, ದೇವರ ಮಂದಿರುವ ಹೊಂಡಿಗೆಲ್ಲ, ಬಕಾಸುರ ಬೀಡಿದ ಪಕ್ಷ ಬೆಂಕಿಗಳ ಬಂಡಿಗೆಲ್ಲ ಅಂತ. ಆ ಕೊಂಡೆ ಎಂಬ ಕಿಂಡಿ ತರಲು ಕನಕನ ಭಜನೆ ಬೇಕಿಲ್ಲ. ಯುವಕನ ಏನೆಲ್ಲ ಸುಗಣಕ್ಕೆ ಸಂಘವು ಸಾಲಲ್ಲ. ಈ ಗಂಡಸ್ತನವೆಂಬ ಏಳಂತಸ್ತಿನ ಶಾಖ ಸೋಕಿದರೆ ನಶ್ವರ. ಫ್ಯೂಚರ್ ಇದ್ರೆ ದೇಶ, ನೇಚರ್ ಇದ್ರೆ ನಾಡು, ಟೀಚರ್ ಇದ್ರೆ ಸ್ಕೂಲ್, ಲೀಡರ್ ಇದ್ರೆ ಪಾರ್ಟಿ, ಪ್ಲಾನಿಂಗ್ ಇದ್ರೆ ಫ್ಯಾಮಿಲಿ. ಒಬ್ಬೊಬ್ಬಂಗೆ ಡಜನ್ ಮಕ್ಕಳು, ಇನ್ನರ್ಧ ಪಕ್ಕಲು, ಇನ್ನರ್ಧ ದೇಕ್ಲು. ಒಂದು ಗಣೇಶ್ ಅವ್ರಿಗೊಂದು ಡೈಲಾಗ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ತುಂಬ ವರ್ಷ ಆಗಿದೆ. ಮುಂಗಾರು ಮಳೆ ಅವ್ರು ಫೇಮಸ್ ಆಗಿದ್ದು, ಅಲ್ಲಿಂದ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ತಂಪಾದೊತ್ತಿನಲ್ಲಿ ಟೈಮ್ ಯಾಕ್ರಿ ನೆನೆಸ್ತೀರಾ? ಈ ಟೈಮ್ ಅಂತದೇ ಪಕ್ಕಾ 420. ಟೈಮ್ ಸರಿ ಇದ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಕೊನೆಗೆ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತರದ ಕೈ ಹಾಕೊಂಡು ಪರ ಅಂತ ಕೆರ್ಕೊಂತೀನಿ ಕಡ್ರಿ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ಈ ರಾಜಕಾಲ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗಿರೋ ದೊಡ್ಡ ಗಾಯ ಆಗೋಯ್ತು ದರಿದ್ರ ಹಾರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನ ಪಟಾಯಿಸಿ ಒಬ್ಬ ಲೋಫರ್ ಅನ್ಸ್ಕೊಳೋದಕ್ಕಿಂತ ನಿಮ್ಮ ದೃಷ್ಟಿಲಿ ಒಂದು ಒಳ್ಳೆ ಹುಡುಗ ಅನ್ಸ್ಕೊಂಡ್ರೆ ಸಾಕು ಅನ್ಸ್ಬಿಟ್ಟಿದೆ. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರಿದ್ರು ಆ ಮಣ್ಣಲ್ಲೂ ಕೂಡ ನಿಮ್ಮನ್ನೇ ಇಷ್ಟಪಡ್ತಿದ್ರಿ. ಐ ಲವ್ ಯು ರೀ ನಂದಿನಿ, ಐ ಲವ್ ಯು.
ಅವರೊಂದು ಡೈಲಾಗ್ನ ಟ್ರೈ ಮಾಡ್ತೀನಿ. ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನಾನು ನಿಮಗೆ ಕರೆಸಿದ್ದು. ಟ್ರಾನ್ಸ್ಫರ್ ಮಾಡಿರೋದು ನಿನ್ನ ಡಿಪಾರ್ಟ್ಮೆಂಟೇ, ಆದರೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟ್, ಆದರೆ ಟ್ರಾನ್ಸ್ಫರ್ ಮಾಡಿರೋದು ನಾನು. ನಿನ್ನ ಕರ್ನಾಟಕ ವ್ಯಾಪ್ತಿಯಲ್ಲಿರೋ ನಿನ್ನ ಊರಿಗೆ ಕರೆಸಿ ನನಗೆ ಆಗ್ತಿರ್ತೀಯ ಅಲ್ವಾ? ಈಗ ಏನು ಮಾಡ್ತೀಯ? ಇದು ನನ್ನೂರು. ನಾನು ಇಲ್ಲಿ ಕೈ ಎತ್ತಿ ತಡ್ತಾ ಅಂದರೆ ಬೆಂಗಳೂರು ಆದ್ಮೇಲೆ ಹೆಗ್ಗುತ್ತೆ, ಕೈ ಎತ್ತಿ ತಡ್ತಾ ಅಂದರೆ ಚೆನ್ನೈ ಹಾರ್ಬರ್ ಎದುರೋಗುತ್ತೆ. ಇದು ಆರ್ಮುಗ ಕೋಟೆ ಕಣೋ. ಹುಲಿ 4 ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಹೆದರ್ಕೊಂಡಲ್ಲ, ಬೇಟೆ ಶುರು. ಒಂದು ಪ್ರಖ್ಯಾತ ನಟರ ಒಂದು ಡೈಲಾಗ್ ಹೇಳ್ತೀನಿ, ಅದು ಶಾಯರಿ ಮುಖಾಂತರ ಹೇಳ್ತೀನಿ. ಅದು ಯಾರ ವಯಸ್ಸು ಮತ್ತೆ ಯಾರ್ದು ಅಂತ ಹೇಳಬೇಕು, ಓಕೆನಾ? ಶಾಯರಿ ಹೇಳೋದು ನಿಮ್ಗೆ ಇಷ್ಟ ಆದ್ರೆ ವಾವ ಅನ್ನಿ, ಓಕೆನಾ? ಹೇಳೇ ನಾಳೆ ವಾವ ಅಂತ. ನಗುವ ಗುಲಾಬಿಯ ಹಿಂದೆ ನೋವೆಂಬ ಮುಳ್ಳಿರುತ್ತೆ, ನಗುವ ಗುಲಾಬಿಯ ಹಿಂದೆ ನೋವೆಂಬ ಮುಳ್ಳಿರುತ್ತೆ, ನಗಿಸುವ ಮನದಲ್ಲಿ ನಗಲಾರದಷ್ಟು ನೋವಿರುತ್ತೆ. ಯಾರಿಗಿರ್ಬೋದು ವಾಯ್ಸ್ ಮಕ್ಕಳು? ಕೌಶಿಕ. ಓಕೆ, ಯಾರು ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ.